ವೀಕ್ಷಕರೇ, ನಮ್ಮನೆ ರುಚಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ಸಿರಿಧಾನ್ಯದ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಸಿರಿಧಾನ್ಯ 1 ಕಪ್ ತಗೊಂಡಿದ್ದೀನಿ. ಇದರಲ್ಲಿ ನವಣೆ, ಕೂರ್ಲೆ, ಬಾರ್ಲಿ, ಸಾಮೆ, ಊದಲು, ಬರಗು, ಬಾಜ್ರ ಎಲ್ಲ ಒಂದೊಂದು ಸ್ಪೂನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೀರು ಆ 1 ಕಪ್ಗೆ ಒಂದು 6 ಕಪ್ಪು ನೀರು ಬೇಕು. ಒಂದು ಅರ್ಧ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 2 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು 1 ಕಪ್ಪು ಬೀನ್ಸ್ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟು ತುರಿಚಿಟ್ಕೊಂಡಿದ್ದೀನಿ, 1 ಕ್ಯಾರೆಟನ್ನು. ಮತ್ತು ಒಂದು ಅರ್ಧ ಮೂಲಂಗಿನ ತುರಿಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಕರಿಬೇವು. ಈಗ ನಾವು ಫಸ್ಟು ಸಿರಿಧಾನ್ಯನ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಜಾಸ್ತಿ ಹುರಿಬಾರ್ದು, ಒಂದು ಸ್ವಲ್ಪ ಕೈಯಲ್ಲಿ ಹಿಡಿದು ನೋಡಿದ್ರೆ ಬಿಸಿ ಇರಬೇಕು, ಅಷ್ಟೊತ್ತು ಹುರಿದ್ರೆ ಸಾಕು. ಈಗ ನಾನು ಸಿರಿಧಾನ್ಯನ ಚೆನ್ನಾಗಿ ತೊಳೆದು ಒಂದು 12ರಿಂದ 14 ಅವರ್ ನೆನೆಸಿಟ್ಟಿದ್ದೀನಿ. ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ತಿಂಡಿ ಮಾಡ್ಕೊಬೋದು. ಇಲ್ಲ ಅಂದರೆ ನಾವು ನೈಟ್ ಟೈಮ್ ಆದರೆ ಲೈಟ್ ಫುಡ್ ಥರ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ನಾವು ಕುಕ್ಕರ್ಗೆ ಸಿರಿಧಾನ್ಯ ನೆನೆಸ್ಕೊಂಡಿರೋ ನೀರನ್ನು ಸಹ ಹಾಕ್ಕೊಬೇಕು, ವೇಸ್ಟ್ ಮಾಡಬಾರ್ದು. ನಾನು 1 ಲೋಟ ಸಿರಿಧಾನ್ಯ ತಗೊಂಡಿದ್ರೆ ಒಂದು 7 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದು ರಾಗಿ, ಜೋಳ, ಗೋಧಿ ಎಲ್ಲದಕ್ಕೂ ಹೋಲಿಸಿದ್ರೆ ತುಂಬ ಆರೋಗ್ಯಕರವಾದ ಆಹಾರ. ಇದರಲ್ಲಿ ಪ್ರೋಟೀನ್ಸು ಜಾಸ್ತಿ ಇದೆ. ಮತ್ತು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಜೀರ್ಣಕ್ರಿಯೆಗೆ ಒಳ್ಳೆಯದು, ಹಾರ್ಟ್ ಪ್ರಾಬ್ಲಮ್ಗೆ ಒಳ್ಳೆಯದು, ಆಮೇಲೆ ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು, ಮತ್ತು ಬ್ಯಾಡ್ ಕೊಲೆಸ್ಟ್ರಾಲು ಬರಲ್ಲ. ನಾವು ದಿನಕ್ಕೆ 3 ಹೊತ್ತು ಊಟದಲ್ಲಿ ದಿನಕ್ಕೆ 1 ಟೈಮು ಸಿರಿಧಾನ್ಯದಲ್ಲಿ ಮಾಡಿರೋ ಗಂಜಿ ಆಗಲಿ, ಕಿಚಡಿ ಆಗಲಿ, ಇಲ್ಲ ರೊಟ್ಟಿ ಆಗಲಿ ತಿಂದರೆ ತುಂಬ ಒಳ್ಳೆಯದು. ನಾನು ಮುಂದಿನ ಎಪಿಸೋಡಲ್ಲಿ ನಿಮಗೆ ಕಿಚಡಿ ತೋರಿಸ್ತೀನಿ. ಈಗ ನಾವು ಸಿರಿಧಾನ್ಯನ ಹಾಕ್ಕೊತಾ ಇದ್ದೀವಿ. ಈಗ ನಾವು ಬೀನ್ಸ್ ಹಾಕ್ಕೊಳ್ಳೋಣ. ಮತ್ತು ನೀವು ಯಾವ ಥರದ ತರಕಾರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಮತ್ತು ಟೊಮೆಟೊ ಹಾಕ್ಕೊಬೇಕು. ಮತ್ತು ಕ್ಯಾರೆಟ್ ಹಾಕ್ಕೊಳ್ಳೋಣ. ಈಗ ಮೂಲಂಗಿ ಹಾಕ್ಕೊಳ್ಳೋಣ. ಮತ್ತು ಬೀಟ್ರೋಟನ್ನು ತುರಿಸಿ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಈಗ ನಾವು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಕ್ಕಿಡೋಣ. ಈಗ ಇದು ಒಂದು 5 ವಿಷಲಿಂದ 6 ವಿಷಲ್ ಬರಬೇಕು, ಚೆನ್ನಾಗಿ ಬೇಯುತ್ತೆ. ಈಗ ಗಂಜಿ ಬೆಂದಿದೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಇರಬೇಕು ಗಂಜಿ. ಈಗ ನಾವು ಒಗ್ಗರಣೆ ಹಾಕ್ಕೊಬೇಕು. ಮೊದಲು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕಬೇಕು. ಅದು ಸಿಟ್ಗುಟ್ಟಿದ ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಹುರಿಬೇಕು. ಈಗ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದನ್ನು ಸಹ ಮಿಕ್ಸ್ ಮಾಡೋಣ. ಈಗ ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಬೇಕು. ಎಲ್ಲ ಒಂದು 5 ಸೆಕೆಂಡ್ ಮಿಕ್ಸ್ ಮಾಡಿ ಈಗ ನಾವು ಒಗ್ಗರಣೆನ ಸಿರಿಧಾನ್ಯದ ಗಂಜಿಗೆ ಮಿಕ್ಸ್ ಮಾಡ್ಕೊಬೇಕು. ಅದನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಿಮಗೆ ಸಿರಿಧಾನ್ಯದ ಗಂಜಿ ರೆಡಿಯಾಗಿದೆ.